ಸ್ನೇಹಿತರೆ, ಬನ್ನಿ ಇವತ್ತು ನಾವು ಸ್ಟಾಕ್ ಮಾರ್ಕೆಟ್ ಅನ್ನೋದು ಏನು ಅಂತ ವಿವರವಾಗಿ ತಿಳ್ಕೊಳ್ಳೋಣ. ಸ್ಟಾಕ್ ಮಾರ್ಕೆಟ್ ಅಂತ ಎಲ್ಲರೂ ಸ್ಟಾಕ್ ಮಾರ್ಕೆಟ್ ಮಾಡ್ತಾರೆ, ಟ್ರೇಡಿಂಗ್ ಮಾಡ್ತಾರೆ, ಸ್ಟಾಕಲ್ಲಿ ಆ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ, ಈ ಕಂಪ್ನಿಯಲ್ಲಿ ಇನ್ವೆಸ್ಟ್ ಮಾಡಿದ್ದೀನಿ ಅಂತಾರೆ. ಬಟ್ ಸಾಕಷ್ಟು ಜನಕ್ಕೆ ಸ್ಟಾಕ್ ಮಾರ್ಕೆಟ್ ಗ್ಯಾಮ್ಲಿಂಗ್ ಅಂತ ತಿಳ್ಕೊಂಡಿದ್ದಾರೆ. ಅಲ್ಲಿ ದುಡ್ಡು ಹಾಕಿದ್ರೆ ನಾವು ಕಳ್ಕೊಳ್ತೀವಿ ಅಂತ ಒಂದು ಅಭಿಪ್ರಾಯನೂ ಇದೆ. ಆದರೆ ಇದು ಗ್ಯಾಮ್ಲಿಂಗ್ ಅಲ್ಲ. ಸ್ಟಾಕ್ ಮಾರ್ಕೆಟ್ ಅನ್ನೋದೇನು ಅಂತಂದರೆ ಅದೊಂದು ಪ್ಲ್ಯಾಟ್ಫಾರ್ಮು. ಆ ಪ್ಲ್ಯಾಟ್ಫಾರ್ಮಲ್ಲಿ ಏನು ಅಂತಂದರೆ ಸಾಕಷ್ಟು ಕಂಪ್ನಿಗಳು ಆ ಪ್ಲ್ಯಾಟ್ಫಾರ್ಮಲ್ಲಿ ಇರ್ತಾರೆ. ಆ ಪ್ಲ್ಯಾಟ್ಫಾರ್ಮಲ್ಲಿ ನಾವು ಏನಾರ ಒಂದು ಶೇರ್ಸ್ ಪರ್ಚೇಸ್ ಮಾಡಬೇಕಾದ್ರೆ, ಫಾರ್ ಎಕ್ಸಾಂಪಲ್ ಈಗ ಒಂದು XYZ ಕಂಪ್ನಿ ಇರುತ್ತೆ, ರಿಲಯನ್ಸ್ ಇರುತ್ತೆ, ಅಥವಾ ಗೂಗಲ್ ಇರುತ್ತೆ, ಇಲ್ಲ ಆ್ಯಪಲ್ ಇರುತ್ತೆ, ಯಾವುದೋ ಒಂದು ಕಂಪ್ನಿ ಇರುತ್ತೆ. ಆ ಕಂಪ್ನಿಯಲ್ಲಿ ಸಾಕಷ್ಟು ಶೇರ್ಸ್ನ ಅವರು ಈ ಸ್ಟಾಕ್ ಮಾರ್ಕೆಟ್ ಮೂಲಕ ಪಬ್ಲಿಕ್ಗೆ ಕೊಡ್ತಾರೆ. ಆ ಶೇರ್ಸ್ನ ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ಆ ಪ್ಲ್ಯಾಟ್ಫಾರ್ಮಲ್ಲಿ ಹೋಗ್ಬಿಟ್ಟು ಶೇರ್ಸ್ನ ತೊಗೊಳ್ತೀವಿ. ಆವಾಗ ಆ ಕಂಪ್ನಿಯಿಂದ ಆ ಶೇರ್ಸ್ ತೊಗೊಳ್ಳೋದ್ರಿಂದ ಮತ್ತು ಆ ಸ್ಟಾಕ್ಸ್ ತೊಗೊಳ್ಳೋದ್ರಿಂದ ಏನಾಗುತ್ತೆ, ಆ ಕಂಪ್ನಿಗೆ ನಾವು ಒಂದು ಪಾರ್ಟ್ ಆಫ್ ಓನರ್ಶಿಪ್ನ ತೊಗೊಳ್ತೀವಿ. ಮತ್ತು ಕಂಪ್ನಿ ನಾಳೆ ದಿನ ಏನಾನ ಪ್ರಾಫಿಟ್ ಮಾಡ್ತು ಅಂತ ಹೇಳಿದ್ರೆ ಅದು ನಮಗೆ ಒಂದು ಇನ್ಕಮ್ ಬರುತ್ತೆ, ಒಂದು ಪ್ಯಾಸಿವ್ ಇನ್ಕಮ್, ಒಂದು ಪರ್ಸೆಂಟೇಜ್ ಆಫ್ ಇನ್ಕಮ್ನ ಶೇರ್ ಮಾಡ್ತಾರೆ ಎಲ್ಲರೂ, ಯಾರ್ಯಾರು ಸ್ಟಾಕ್ಸಲ್ಲಿ ಇನ್ವೆಸ್ಟ್ ಮಾಡಿರ್ತಾರಲ್ಲ ಅವ್ರಿಗೆ. ಅದಕ್ಕೆ ಸ್ಟಾಕ್ ಮಾರ್ಕೆಟಲ್ಲಿ ನಾವು ಇನ್ವೆಸ್ಟ್ ಮಾಡಿ ಶೇರ್ಸ್ ತೊಗೊಳ್ಳೋದನ್ನು ನಾವು ಬೈಯಿಂಗು ಸೆಲ್ಲಿಂಗು ಆ ಪ್ಲ್ಯಾಟ್ಫಾರ್ಮ್ ಮೂಲಕನೇ ನಾವು ಮಾಡ್ತೀವಿ. ಅದಕ್ಕೆ ನಾವು ಸ್ಟಾಕ್ ಮಾರ್ಕೆಟ್ ಅಂತ ಕರಿತೀವಿ. ಥ್ಯಾಂಕ್ ಯು.